ಅಂಕಲ್ ಮಗಳೇ, ಅಮಿತಾ, ನಿನ್ನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಆದರೆ ನೀನು ಈ ಬಿಳಿ ಸೀರೆ ಎದೆಗೆ ಚುಚ್ಚಿದ ಅನುಭವ ಕೊಡುತ್ತೆ. ಅವನು ಸತ್ತ, ಎಲ್ಲರನ್ನು ಜೀವಂತ ಸಾಯಿಸ್ತ. ಭಾರತಿ, ಅಮಿತಾ, ಕಳೆದು ಹೋದ ಮಗನ ನೆನಪೆ ಕಾಡ್ತಾ ಇರುತ್ತೆ. ಜೊತೆಗೆ ಸಿಟ್ಟು ಬರುತ್ತೆ. ಒಂದು ಹುಡುಗಿ ಬಾಳು ನಮ್ಮ ಮನೆಯಿಂದ ಹಾಳಾಯ್ತಲ್ಲ ಅಂತ ಕೊರಗ್ತಾ ಇರ್ತಾರೆ. ಪ್ರಣವ್ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ. ಹಾಗಾದ್ರೆ ಮಂಜುಳಾ ಹತ್ರ ಫೋನ್ ನಂಬರ್? ನಿಮ್ಮನ್ನು ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೀವಿನ್ನೂ ಆಘಾತದಿಂದ ಸುಧಾರಿಸ್ಕೊಂಡಿಲ್ಲ. ನಾನು ಬರ್ತೀನಿ. ಇರಮ್ಮ ಸ್ವಲ್ಪ ಹೊತ್ತು. ನಿನ್ನನ್ನು ಈ ರೀತಿ ನೋಡೋದು ತುಂಬ ಕಷ್ಟ ಆಗುತ್ತೆ ಅಮಿತಾ. ಆದರೂ ನೀನು ಈ ಮನೆಗೆ ಬಂದು ನಮ್ಮಿಬ್ಬರಿಗೂ ಸಂತೋಷ ತಂದುಕೊಟ್ಟೆ. ಯಾವ ಹೊರೆಗಳಿಗಲಿ ನಮ್ಮ ಮಧ್ಯೆ ಸಂಬಂಧ ಬರೋದು ಆ ದೇವರು. ಅಮಿತಾ, ನೀನು ಇಷ್ಟರಲ್ಲಿ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಬೇಕಿತ್ತು. ನಾವು ನಮ್ಮ ಮನೆ ಮದುವೆ ಅಂತ ಖುಷಿ ಪಡ್ತಾ ಇದ್ವಿ. ಆ ಆಸೆನೇ ಸತ್ತು ಹೋಗಿದೆ ಈಗ. ಪ್ರಣವ್ ಬಿಟ್ರೆ ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಪ್ರವೇಶ ಇಲ್ಲ ಆಂಟಿ. ನಿಮ್ಗೊಬ್ಬನೇ ಮಗ, ನನಗೊಬ್ಬನೇ ಪ್ರಣವ್. ಎಲ್ಲವನ್ನು ಕೊಟ್ಟ, ಎಲ್ಲವನ್ನು ತಗೊಂಡು ಹೋದ. ಅವನ ಬಗ್ಗೆ ನಿಮ್ಗೇನು ಸುದ್ದಿ ತಿಳಿದಿಲ್ವಾ? ಇಲ್ಲಮ್ಮ, ಅವ್ನು ಸತ್ತು ಹೋದ್ರು ಯಾವ ಸುದ್ದಿನೂ ಸಿಗ್ಲಿಲ್ಲ. ಅವ್ನ ಹೆಣ ನೋಡೋ ಭಾಗ್ಯನೂ ಸಿಗ್ಲಿಲ್ಲ. ಪ್ರಣವ್ ಬದುಕಿರ್ಬೋದಾ? ಬದುಕಿದ್ರೆ ನಾನು ನೋಡೋಕ್ಕಾದ್ರೂ ಬರ್ತಿದ್ದ. ಕಳ್ಕೊಂಡಿರೋರ್ಗೆ ಹೀಗೆ ಆ ವಸ್ತು ಮತ್ತೆ ನಮ್ಮ ಕೈ ಸೇರುತ್ತೆ ಅನ್ನೋ ಆಸೆಲೆ ಬದುಕ್ತಿರ್ತಾರೆ. ಅಮಿತಾ, ನನ್ನ ಮಗನ ವಿಚಾರದಲ್ಲಿ ಆಸೆ ಇಟ್ಕೊಳ್ಬೇಡ. ನಿನ್ನೊಂತಳು ಬದುಕಿನಲ್ಲಿ ಅವಿವೇಕ ಪ್ರದರ್ಶನ ಮಾಡ್ದ ಮುಟ್ಟಾಳ. ಅವನನ್ನ ಬೈಬೇಡಿ ಅಂಕಲ್. ಅಂಕಲ್, ಅವನ ಫೋನ್ ಏನಾದ್ರೂ ಇಲ್ಲೇ ಬಿಟ್ಟು ಹೋಗಿದಾನ? ಯಾಕಮ್ಮ ಹೀಗೆ ಕೇಳ್ದೆ ಅಂಕಲ್. ಇದ್ದಂಗಿಲ್ಲಮ್ಮ, ಅವನ ರೂಮು ಬಾಗಿಲಾಕಿದೆ. ಫೋನ್ ಇಲ್ಲೇ ಇದ್ದು ಸ್ವಿಚ್ ಆನ್ ಆಗಿದ್ರೆ ಒಂದೆರಡು ದಿನ ಆದ್ರೂ ರಿಂಗ್ ಹಾಕ್ಬೇಕಾಗಿತ್ತು. ಆಗಿಲ್ಲಲ್ಲ. ಅವನು ಕಾಣೆ ಆದ ದಿನದಿಂದಲೇ ಫೋನು ಸ್ವಿಚ್ ಆಫ್ ಆಗಿದೆ. ಇದ್ರೂ ಬ್ಯಾಟರಿ ಡೆಡ್ ಆಗಿದೆ. ಪೊಲೀಸರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿರ್ತಾರೆ. ಈಗ ಪೊಲೀಸರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಯಾಕೆ ಅಂದರೆ ನಾವು ಬೆನ್ನಿಗೆ ಬಿದ್ದಿಲ್ವಲ್ಲ. ಪ್ರಣವ್ ಬದುಕಿಲ್ಲ. ಚಿತ್ರ ಅತ್ತಿಗೆನ ತನ್ನ ಕಡೆ ಹೇಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾಳ ಆ ಮಂಜುಳಾ. ಅವಳನ್ನ ಬಿಡಬಾರ್ದು. ಪ್ರಣವ್ ನಂಬರ್ನ ಮಂಜುಳಾ ಚಿತ್ರಂಗ್ ಯಾಕೆ ಕೊಟ್ಲು? ನಿನ್ ಗುಟ್ಟೆಲ್ಲ ಚಿತ್ರಂಗ್ ಗೊತ್ತಾಗ್ಲಿ ಅಂತನಾ? ಚಿತ್ರಂಗ್ ಗೊತ್ತಾದ್ರೆ ನನ್ಗೇನು ಚಿಂತೆ ಇಲ್ಲ. ಅವಳನ್ನ ಹೇಗಾದ್ರೂ ನಾನು ನಿಭಾಯಿಸ್ತೀನಿ. ಆದ್ರೆ ನನ್ನ ಸಮಸ್ಯೆ ಏನಂದ್ರೆ, ಮಂಜುಳನ್ ಹತ್ರ ಪ್ರಣವ್ ನಂಬರ್ ಇದೆ ಅಂದ್ರೆ ಅವ್ನ್ ಬದುಕಿರೋದು ಇವಳಿಗೆ ಗೊತ್ತಿದೆ ಅಂತ ತಾನೆ? ಅಲ್ವೇ,
ಪ್ರಣವ್ ಬದುಕಿರೋ ವಿಚಾರ ಚಿತ್ರಂಗೆ ಗೊತ್ತಾದ್ರೆ ಹೇಗೆ? ಇಡೀ ಮನೆಗೆ ಕ್ಷಣದಲ್ಲೇ ಪ್ರಚಾರ ಮಾಡಿಬಿಡ್ತಾಳೆ. ಇಲ್ಲಮ್ಮ, ಚಿತ್ರಂಗೆ ಇನ್ನೂ ಗೊತ್ತಿಲ್ಲ. ಅವಳು ಪ್ರಣವ್ ನಂಬರ್ಗೆ ಟ್ರೈ ಮಾಡ್ತಿದ್ಲಂತೆ. ಆದರೆ ಪ್ರಣವ್ ಫೋನ್ ರಿಸೀವ್ ಮಾಡ್ತಿಲ್ಲ, ಹಾಗಂತ ಅಮಿತಾ ನನಗೆ ಹೇಳಿದ್ಲು. ಆದರೆ ಮಂಜುಳಂಗೆ ಗೊತ್ತಾಗಿರೋದೇ ನನಗೆ ತೊಂದರೆ ಆಗಿದೆ. ಅವಳಿಗೂ ಪ್ರಣವ್ಗೂ ಸಂಪರ್ಕನೇ ಇಲ್ಲ. ಮತ್ತೆ ಮಂಜುಳಂಗೆ ನಂಬರ್ ಹೇಗೆ ಸಿಕ್ತು? ನಂಬರ್ ಹೇಗೆ ಸಿಕ್ತು ಅಂತ ಚಿಂತಿಸ್ಕೊಂಡು ಕೂರೋ ಕಾಲ ಅಲ್ಲ ಈಗ. ಪ್ರಣವ್ ಯಾಕೆ ಬದುಕಿರ್ಬೇಕು ಅಂತ ಚಿಂತಿಸೋ ಕಾಲ. ಅವತ್ತೇ ಅವನನ್ನು ಕೊನೆಗಾಣಿಸಿದ್ರೆ ನೆಮ್ಮದಿ ಇರ್ತಿತ್ತು. ಈಗ ಮತ್ತೆ ಕೈಗೆ ಸಿಕ್ಕಿದ್ದಾನೆ. ಈಗಲೂ ಅದೇ ಕೆಲಸ ಮಾಡಿದ್ರೆ ಹೇಗಮ್ಮ? ಬೇಡಮ್ಮ ತಾಯಿ, ಆ ಯೋಚನೆನೇ ಬೇಡ. ಅವತ್ತು ಕೊಲೆ ಮಾಡೋದಕ್ಕೆ ಬಂದಿದ್ನಲ್ಲ ರೌಡಿ, ಅವನು ಇನ್ಯಾವುದೋ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನಂತೆ. ಒಂದೊಂದು ವಿಚಾರ ಬಾಯಿ ಬಿಡ್ತಿದ್ದಾನಂತೆ. ಅವತ್ತೇನಾದರೂ ಪ್ರಣವ್ ಬಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಜೈಲಲ್ಲಿ ಇರಬೇಕಾಗಿತ್ತು. ಯೋಚನೆನೇ ಬೇಡ. ಮಂಜುಳಾ ಬಂದ ಮೇಲೆ ಅವಳ ಮೇಲೆ ನಿಗಾ ಇಟ್ಕೊಂಡು ಅವಳ ಮರ್ಮನ ತಿಳ್ಕೊ. ಬೇರೆ ಏನಾದರೂ ಉಪಾಯ ಮಾಡಿದ್ರೆ ಆಯ್ತು. ಇನ್ನಿರೋದು 3 ದಿನ. ಅಷ್ಟರೊಳಗೆ ಏನಾದರೂ ಮಾಡಬೇಕು. ನೆನಪಿರ್ಲಿ ಅಮ್ಮ. ನಿನಗಿಂತ ಹೆಚ್ಚು ಚಿಂತೆ ನನಗಿದೆ ಕಣೆ. ಹೋಗು, ಎಲ್ಲ ಸರಿ ಮಾಡ್ತೀನಿ. ಕರ್ಮ, ಫೋನ್ ಆನ್ ಆಗಿದ್ರೆ ಎಂಗೇಜ್ ಬರುತ್ತೆ, ಇಲ್ಲ ಅಂದರೆ ಸ್ವಿಚ್ ಆಫ್ ಬರುತ್ತೆ. ಅದೇ ನಂಬರಾ? ಹೌದು ಕಡೆ, ಆ ಮಂಜುಳಾ ನನ್ನ ತಲೆಯಲ್ಲಿ ಹುಳ ಬಿಟ್ಟು ಹೋಗಿದ್ದಾಳೆ. ಬಿಟ್ಬಿಡಿ ಅದಕ್ಕೆ ಯಾಕೆ ಇಷ್ಟು ಪರದಾಟ? ಇಲ್ಲ ಅಮಿತಾ, ಆ ನಂಬರ್ ಯಾರ್ದು ಅಂತ ನನಗೆ ಗೊತ್ತಾಗಲೇಬೇಕು. ಗೊತ್ತಾಗಿ ಏನು ಮಾಡ್ತೀರಾ ಅದಕ್ಕೆ? ಅರೆ, ತಿಳ್ಕೊಬಾರ್ದಾ? ನನಗನ್ಸುತ್ತೆ ಈ ನಂಬರ್ ಸುತ್ತ ಏನೋ ನಿಗೂಢತೆ ಇದೆ ಅಂತ. ಯಾವ ನಿಗೂಢತೆನೂ ಇಲ್ಲ, ಮಣ್ಣು ಇಲ್ಲ. ಆದರೆ ಅವ್ನು ಸಾವು ಮಾತ್ರ ನಿಗೂಢ. ಅವ್ನು ಹೇಗೆ ಸತ್ತ, ಎಲ್ಲಿ ಸತ್ತ ಅಂತ ಗೊತ್ತಿಲ್ಲ. ಆದರೆ ಯಾಕೆ ಸತ್ತ ಅಂತ ಮಾತ್ರ ಗೊತ್ತು. ಯಾರೇ ಅದು? ಸತ್ತಿದಾನ? ನಿನ್ಗೆ ಹೇಗೆ ಗೊತ್ತು? ಆ ನಂಬರ್ ಪ್ರಣವ್ದು. ಮತ್ತೆ ನಿನ್ನೆ ಫೋನ್ ಮಾಡಿದಾಗ ಆ ನಂಬರ್ ಎಂಗೇಜ್ ಬರ್ತಿತ್ತು. ಅಂದ್ರೆ ಬೇರೆ ಯಾರಾದರೂ ಆ ನಂಬರ್ನ ಯೂಸ್ ಮಾಡ್ತಿರ್ಬೋದಾ? ಇಲ್ಲ ಅದಕ್ಕೆ ಆ ಮಂಜುಳಾ ಏನೋ ಮೋಸ ಮಾಡ್ತಿದ್ದಾಳೆ. ಅವಳದೇನೋ ಪ್ಲ್ಯಾನ್ ಇದೆ, ಆದರೆ ಅದು ಏನು ಅಂತ ಗೊತ್ತಿಲ್ಲ. ಬ್ಲ್ಯಾಕ್ ಮೇಲ್ ಇದ್ರೂ ಇರ್ಬೋದು. ಬ್ಲ್ಯಾಕ್ ಮೇಲ? ಅವಳು ಯಾಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ? ನಾನು ಪ್ರಣವ್ ಮನೆಗೆ ಹೋಗಿದ್ದೆ. ನಿಮ್ಮ ಹತ್ರ ಇದ್ದ ನಂಬರ್ ಪ್ರಣವ್ದು ಅಂತ ಗೊತ್ತಾದ ಕೂಡಲೇ ಹೋಗಿದ್ದೆ. ನೀವು ಎಂಗೇಜ್ ಬರ್ತಾ ಇದೆ ಅಂದಾಗ ನನಗೂ ಆಶ್ಚರ್ಯ ಆಗಿತ್ತು. ಪ್ರಣವ್ ಬದುಕಿರ್ಬೋದಾ ಅನ್ನೋ ಅನುಮಾನನೂ ಶುರುವಾಯಿತು. ಆದರೆ ಅವ್ರ ಮನೆಗೆ ಹೋದಾಗ ನನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯಿತು. ಪ್ರಣವ್ ಸತ್ತಿರೋದು ನಿಜ. ಮಂಜುಳಾಗೆ ಪ್ರಣವ್ ನಂಬರ್ ಯಾಕೆ ಬೇಕಿತ್ತು? ಅದನ್ನು ಅವಳು ನನಗೆ ಯಾಕೆ ಕೊಡಬೇಕಿತ್ತು? ಅದಕ್ಕೆ ಪ್ರಣವ್ ಜೊತೆ ಕಲ್ಪನಾ ಸಂಬಂಧ ಇದೆ ಅಂತ ಅಣ್ಣ ಹೇಳಿದ್ದಾನೆ. ಪ್ರಣವ್ ಬದುಕಿಲ್ಲ, ಆದರೆ ಕಲ್ಪನೆ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಮಂಜುಳಾ ಇದ್ರ ಲಾಭ ಪಡಿತಿದ್ದಾಳೆ ಅನ್ಸುತ್ತೆ. ನೀವು ಹುಷಾರಾಗಿರಿ. ಹೋಗಿದ್ಯಾ ಅಮಿತಾ? ನಾವೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡ್ವಿ ಅದಕ್ಕೆ. ಹಾಗಂತೀಯಾ? ಅವರು ಇನ್ನೂ ಅದೇ ದುಃಖದಲ್ಲಿದ್ದಾರೆ.
ಅಮಿತಾ, ಸತ್ತಿದ್ದಿದ್ರೆ ಹೇಗಾದ್ರೂ ಗೊತ್ತಾಗ್ತಿತ್ತಲ್ವಾ? ಹೆಣ ಸಿಕ್ಕಿದ್ರು ನನಗೆ ಹೇಳೋದು ಬೇಡ, ಅಲ್ಲೇ ಸುಟ್ಟು ಹಾಕಿ ಅಂತ ಅಂಕಲ್ ಪೊಲೀಸರಿಗೆ ಬರ್ಕೊಟ್ಟು ಬಂದಿದ್ದಾರಂತೆ. ಅದಕ್ಕೆ ಸತ್ ಸುದ್ದಿನೂ ಸಿಕ್ಕಿಲ್ಲ. ಅವ್ರ ಮಾತು ನಂಬೋದಾ ಅಮಿತಾ? ಯಾಕದಕ್ಕೆ ನಿಮ್ಗೆ ಅಪನಂಬಿಕೆ? ಬದುಕಿದಾನಂತ ಅನ್ನಿಸ್ತಿದ್ಯಾ? ಚೆ ಹಾಗೇನಿಲ್ಲ. ಮಂಜುಳನ ಹತ್ರ ನಂಬರ್ ಇದೆಯಲ್ವಾ, ಅದು ಅಲ್ಲದೆ ನಂಬರ್ ಚಾಲನೆಯಲ್ಲಿದೆ, ಅದಕ್ಕೆ ಅನುಮಾನ ಬಂತು. ಅದು ಚಾಲನೆಯಲ್ಲಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಹೌದಲ್ವಾ? ಮಂಜುಳನ ಹತ್ರ ನಂಬರ್ ಇದೆಯಲ್ಲ, ಅದು ಚಾಲನೆಯಲ್ಲಿ ಇಲ್ಲ ಅಂತಿದ್ದಿದ್ರೆ ಚಿತ್ರಕ್ಕನ್ಗೆ ಯಾಕೆ ಕೊಡ್ತಿದ್ಲು? ಹಾಗೆ ಯೋಚನೆ ಮಾಡಿದೆ. ಪ್ರಣವ್ ತಾಯಿ ಹೇಳಿದ್ದು ನಿಜ ಇರುತ್ತೆ ಬಿಡು. ಅವ್ರ ತಾಯಿ ಹೇಳೋದೇ ಬೇಕಿರಲಿಲ್ಲ, ಅವ್ರ ಮುಖ ನೋಡಿದ್ರೆ ಸಾಕು. ಮಗನನ್ನು ಕಳ್ಕೊಂಡವ್ರ ನೋವು ಹಾಗೆ ಕಾಣಿಸುತ್ತೆ ಪಾಪ. ಆದರೆ ಮಂಜುಳ ಕಲ್ಪನಾ ಅವ್ರ ಮನೆಗೇನೂ ಹೋಗಿಲ್ವಂತೆ. ಕಲ್ಪನಾ ಪ್ರಣವ್ ಸಂಬಂಧ ಅವ್ರಿಗೆ ಗೊತ್ತೂ ಇಲ್ಲ. ಛೇ, ಈ ಮಂಜುಳ ಯಾಕೆ ಆ ನಂಬರ್ನ ಚಿತ್ರತ್ಗೆ ಕೊಟ್ಲು? ಈಗ ಅದೇ ನನ್ನ ತಲೆಯಲ್ಲಿ ಕೊರಿತಾ ಇರೋದು. ಅಮಿತಾ, ಅಕಸ್ಮಾತ್ ಪ್ರಣವ್ ಏನಾದ್ರು ದಿಢೀರಂತ ನಮ್ಮ ಮುಂದೆ ಬಂದು ನಿಂತ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಅದಕ್ಕೆ ನೀವೇ ಒಂದು ಕತ್ತಿನ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ಕಲ್ಪನೆ ನಿನಗೆ ಬೇಕಿತ್ತ ಅಂತ ಉಗಿಬೇಕು. ನೀವೇ ಅವನ ಸತ್ಯ ಬಾಯಿ ಬಿಡಿಸ್ಬೇಕು. ಅಪ್ಪ ಅಮ್ಮಂಗೆ ಸತ್ಯ ಏನಂತ ತಿಳಿಬೇಕು. ಅದಕ್ಕೆ ಈಗ ತಿಳಿದು ಏನು ಪ್ರಯೋಜನ ಹೇಳು? ಕಲ್ಪನಾ ಹೀಗೆಲ್ಲ ಆಗುತ್ತೆ ಅಂತಾನೆ ಮನೆ ಬಿಟ್ಟು ಓಡಿ ಹೋಗಿರೋದು. ಅಂತೂ ಕಲ್ಪನೆ ನನ್ನ ಬದುಕಿನ ಮುಗ್ತಿಂದ್ಲು. ಈಗ ಅವಳು ಎಲ್ಲೋ ಮಣ್ಣು ತಿನ್ನಕ್ಕೆ ಹೋಗಿದ್ದಾಳೆ. ಅವಳು ಮೋಸ ಅವಳಿಗೆ ತಿರುಗಿದೆ. ಅದಕ್ಕೆ ಪ್ರಾಣವನ್ನ ಬಲೆಗೆ ಹಾಕೊಂಡವಳಿಗೆ ನನ್ನ 2ರಷ್ಟು ನೋವು ತಟ್ಟಬೇಕು. ಅದಕ್ಕೆ ಅಮ್ಮಿ, ಹೇಳಿಮ್ಮ. ಅಮ್ಮೆ, ತುಂಬಾ ದಿನಗಳಾದವಮ್ಮ ನಿನ್ನ ಜೊತೆ ಬಾಯಿ ತುಂಬ ಮಾತಾಡಿ. ಇವತ್ತು ಮನಸ್ಸು ಬಿಚ್ಚು ಮಾತಾಡ್ತಾ ಇದ್ದೀನಿ. ಕೆಲವು ವಿಚಾರ ಹೇಳ್ತೀನಿ. ಆಯ್ಕೆ ನಿನಗೆ ಬಿಟ್ಟಿತ್ತು. ಹೇಳಿಪ್ಪ. ನಾನು ಒಳ್ಳೆಯವನು ಅನ್ನೋದಕ್ಕಿಂತ ಎಷ್ಟು ಕೆಟ್ಟವನು ಅಂತ ತಿಳ್ಕೊಂಡಿದ್ದೀನಿ. ದಿನ ಬೆಳಗ್ಗೆ ಎಚ್ಚರಾದ್ರೆ ರಾತ್ರಿ ಮಲಗೋವರೆಗೂ ಪಾಠ ಕಲಿತಿದ್ದೀನಿ. ಇನ್ನು ತಿದ್ಕೊಳ್ಳುವಂಥದ್ದೇನೂ ಇಲ್ಲಮ್ಮ. ಯಾಕೆಂದ್ರೆ ತಪ್ಪು ಮಾಡಲಾಗದಷ್ಟು ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಪ್ರಾಯಶ್ಚಿತ್ತ ಮದುವೆ, ಅದು ಯಾವ ಹಂತಕ್ಕಾದ್ರೂ ಸರಿ. ಎಲ್ಲರ ಒಳಿತಿಗಾಗಿ ನನ್ನನ್ನ ನಾನು ಅರ್ಪಿಸ್ಕೊಳ್ಳೋಕ್ಕೂ ಸಹಿ ಮಗಳೇ. ನನ್ನ 3 ಮಕ್ಕಳ ವಿಚಾರದಲ್ಲೂ
ನಾನು ಮಾಡಿದ ಪಾಪ ಅವ್ರ ಬದುಕನ್ನ ಹಾಳು ಮಾಡ್ತು. ಅಪ್ಪ, ಕೊರಗ್ತಾ ಯಾವ ವಿಚಾರನೂ ಪ್ರಸ್ತಾಪ ಮಾಡಬೇಡಿ. ಯಾಕೆಂದ್ರೆ ಅದು ಉದ್ದೇಶ ದಿಕ್ ತಪ್ಪಿಸುತ್ತೆ ಅಂತ ನನ್ನ ಭಾವನೆ. ಹಾ ಮಗಳೇ, ನಿಜಾನೇ ಹೇಳಿದೀಯ. ನೀನು ಹಾಗೆ ಇದೆಯಾ ಮಗಳೇ? ನನ್ಗೇನಾಗಿದೆ? ಖುಷಿಯಾಗೇ ಇದ್ದೀನಿ. ನನ್ನ ಮೇಲೆ ನಿಮ್ಮಿಬ್ಬರ ಪ್ರೀತಿ ಕಾಳಜಿ ಇನ್ನೂ ಜಾಸ್ತಿ ಆಗಿದೆ. ಇಲ್ಲ ಮಗಳೇ, ನೀನು ನಿನ್ನ ಕೊರಗನ್ನ ಇಲ್ಲ ಅಂತ ಹೇಳ್ತಾ ಇದೀಯ. ಬಿಳಿ ಸೀರೆ ಉಟ್ಕೊಂಡಿದ್ದೀಯ, ಹಣೆ ಬೋಳು ಇಟ್ಕೊಂಡಿದ್ದೀಯ. ಇಷ್ಟು ಸಾಕಮ್ಮ ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಶಾಂತಿ ಬೇಕನ್ನಿಸ್ತು. ಬಿಳಿ ಅಂದ್ರೆ ಶಾಂತಿ. ಶಾಂತಿಗೋಸ್ಕರ ಹಾಕೊಂಡಿದ್ದೀನಿ. ಒಂಥರ ಉಲ್ಲಾಸ ಇದೆ. ನಿನ್ನ ವಯಸ್ಸು ಬಿಳಿನ ಇಷ್ಟಪಡಲ್ಲ ಮಗಳೇ. ಬೇರೆ ಬೇರೆ ಬಣ್ಣಗಳ ಕನಸುಗಳನ್ನ ತುಂಬಿಕೊಂಡಿರುತ್ತೆ. ಕೊಟ್ಟು ಸಂಪ್ರದಾಯಕ್ಕೆ ಶರಣಾಗಿದೆಯಾ? ಇದು ಗೊಡ್ಡು ಸಂಪ್ರದಾಯ ಅಂತ ನನಗೂ ಗೊತ್ತು. ನಿಮ್ಮ ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಇದನ್ನು ಬದಲಾಯಿಸ್ತೀನಿ. ಆದರೆ ಒಳಗಿರೋ ಅಮಿತ ಹಾಗೆ ಇದ್ರೆ ಏನು ಪ್ರಯೋಜನ? ಹಾಗಲ್ಲ ಕಂದ. ಅಮ್ಮ, ಜೀವನದಲ್ಲಿ ನನ್ನ ಗಂಡ ಸತ್ತು ಹೋಗಿದ್ದಾನೆ. ನೀನ್ ಸೊಸೆನೆ ಅವನನ್ನ ಸಾಯಿಸಿದಾಳೆ. ಅವಳು ಬಣ್ಣದ ಕನ್ಸುಗಳನ್ನ ಕಾಣ್ತಾ ನಿಮ್ಮ ಆಸರೆಯಲ್ಲಿರ್ಬೇಕಾದ್ರೆ ನಾನು ಹಾಗೆ ಇರೋಕೆ ಸಾಧ್ಯನಾ? ಯಾವತ್ತಾದ್ರೂ ಒಂದಿನ ಈ ಮನೆಯಿಂದ ನಾಪತ್ತೆ ಆಗಿರೋ ಕಲ್ಪನಾ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ. ಇಲ್ಲ, ಅವಳು ಸುದ್ದಿನಾದ್ರೂ ಕಿವಿಗೆ ಬೀಳುತ್ತೆ. ಆವತ್ತು ನೀವು ಹೇಳಿದ ಮಾತಿನ ಬಗ್ಗೆ ನಾನು ನಿರ್ಧಾರ ಮಾಡ್ತೀನಿ. ಅಮಿತಾಗೂ ಅವಕಾಶದ ಯೋಗ ಇದ್ರೆ ಬದುಕಲ್ಲಿ ಬಣ್ಣ ತುಂಬಿಸ್ಕೋಬಹುದು. ಇಲ್ಲ, ಬಿಳಿಯೊಳಗೆ ಸೇರಿ ಮುಸ್ಕ್ ಹಾಕೊಂಡು ಶಾಶ್ವತ ನಿದ್ರೆಗೆ ಜಾರ್ಬೋದು.